ಕಾಂಗ್ರೆಸ್ನ ಕೆಲ ನಾಯಕರ ದ್ವಂದ್ವ ಹೇಳಿಕೆಗಳಿಂದಾಗಿ ನೋಡಿ ಸಿಎಂ ಅವರೇ ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅಯೋಧ್ಯೆಗೆ ಹೋಗಲ್ಲ ಅಥವಾ ಹೋಗ್ತೀನಿ ಅಂತ ಹೇಳಿಲ್ಲ. ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 22ರ ಬಳಿಕ ಅಯೋಧ್ಯೆಗೆ ಹೋಗ್ತೀನಿ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಿ ನಿನ್ನೆ ಅವರೇ ಹೇಳಿಕೆ ಕೊಟ್ಟಿದ್ರು. ನಿನ್ನೆ ಅವರೇ ಹೇಳಿಕೆಯನ್ನು ಕೊಟ್ಟಿದ್ರು. ರಾಮ ಮಂದಿರ ಇಟ್ಕೊಂಡು ರಾಜಕೀಯ ಮಾಡೋದನ್ನ ವಿರೋಧ ಮಾಡ್ತೀನಿ. ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲೇ ಗೊಂದಲ ಇರುವಂಥದ್ದು. ಅವರು ನಾನು ಹಂಗೆ ಹೇಳೇ ಇಲ್ಲ ಅಂತ ಅವರಲ್ಲ. ಹಾಗಾದರೆ ವೀಕ್ಷಕರೇ, ನಿನ್ನೆ ಏನು ಮಾತಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು, ಇವತ್ತು ಏನು ಮಾತಾಡಿದ್ದಾರೆ, ಎರಡನ್ನು ಕೂಡ ನಾವು ತೋರಿಸ್ತೀವಿ ನೋಡಿ. ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ ನಾವು. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದಮೇಲೆ ಯಾವಾಗ ಪುರುಷ ಸಿಕ್ಕಿದಾಗ ಅಲ್ಲಿ ಹೋಗಿ ನೋಡ್ಕೊಬರ್ತೀನಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆದರೆ ರಾಜಕೀಯ ಮಾಡಬಾರ್ದು. 22ನೇ ತಾರೀಕು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ರಾಜಕೀಯವಾಗಿ ಆ ಸಭೆನ, ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ. ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗಲಿ ಹೋಗಲ್ಲ ಅಂತ ಆಗಲಿ ಹೇಳಿಲ್ಲ. ಬೇಡಪ್ಪ ಹೇಳಿದ್ದೀನಿ ಎಲ್ಲಾದರೂ. ಹಾಂ, ನೀವೇ ಎಲ್ಲರೂ ಹುಟ್ಟಿಸ್ಕೊಂಡು ಕೇಳಿದ್ರೆ ಏನು ಮಾಡಬೇಕು? ನೋಡಿ, ನಿನ್ನೆ ಅವರೇ ಶಿವಮೊಗ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆ. ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾರೆ. ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಂತೆ, ನಾವು ರಾಮನ ವಿರೋಧಿಗಳಲ್ಲ, ಅದರಲ್ಲಿ ರಾಜಕೀಯ ಮಾಡೋದನ್ನು ನಾವು ವಿರೋಧ ಮಾಡ್ತಿದ್ವಿ, ರಾಮ ಮಂದಿರವನ್ನು ನಾವು ವಿರೋಧವನ್ನು ಮಾಡ್ತಾ ಇಲ್ಲ ಅಂತೇಳಿ. 22ನೇ ತಾರೀಕು ಹೋಗಲ್ಲ, ಆಮೇಲೆ ಟೈಮ್ ಸಿಕ್ಕಿದಾಗ ಹೋಗ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ನೋಡಿದ್ರೆ ರಾಯಚೂರಿನಲ್ಲಿ ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಇಂಥ ಒಂದು ದ್ವಂದ್ವ ಹೇಳಿಕೆ? ಯಾಕಾಗಿ ಇಂಥ ಒಂದು ದ್ವಂದ್ವ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಗೊತ್ತೇ ಆಗ್ತಿಲ್ಲ. ಒಬ್ಬ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಿದ್ದನ್ನು ಇವತ್ತು 24 ಗಂಟೆ ಕಳೆದಿಲ್ಲ ಆಗ್ಲೇ ಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಹೈಕಮಾಂಡ್ನಿಂದ ಏನಾದರೂ ಪ್ರೆಷರ್ ಬಂದಿದೆಯಾ, ನಾವಿಲ್ಲಿ ಹೈಕಮಾಂಡ್ನ ಲೆಕ್ಕದಲ್ಲಿ ನಾವಿಲ್ಲಿ ನೀವು ಯಾರು ಹೋಗಬಾರ್ದು ಅಂತಾರೆ, ನೀವು ಅಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ ಅಂತ ಎಚ್ಚರಿಕೆ ಬಂದಿದೆಯೋ ಎಲ್ಲೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅವರಲ್ಲೇ ಈಗ ಗೊಂದಲ ಅಂತೂ ಸೃಷ್ಟಿಯಾಗಿದೆ. ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ರಾಜಕೀಯ ಜನದಲ್ಲಿ ರಾಜ್ಯದಲ್ಲಿ ರಾಮ ಮಂದಿರ ಜಟಾಪಟಿ ವಿಚಾರ ಇದೆಯಲ್ಲ, ಈಗ ಈ ವಿಚಾರ ಎಚ್ ಡಿ ದೇವೇಗೌಡ ಅವರು ಅವರನ್ನು ಪ್ರಶಂಸಿಸಿದ್ದಾರೆ. ಜನವರಿ 22ಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರಲ್ಲ ಸಿಎಂ ಸಿದ್ದರಾಮಯ್ಯ ಅವರು, ಆ ವಿಚಾರಕ್ಕೆ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡ ಅವರು ಪ್ರಶಂಸಿಸಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನು ಪ್ರಶಂಸಿಸಿದ ಎಚ್ ಡಿ ದೇವೇಗೌಡ ಅವರು 22ನೇ ತಾರೀಕು ಹೋಗಲ್ಲ ಅಂತ ಹೇಳಿದ್ದಾರೆ ಅಲ್ವಾ, 22ರ ಬಳಿಕ ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ, ಹೋಗ್ತೀನಿ ಅಂತ ಹೇಳಿದ್ದಾರೆ ಸಾಕು. ಅದು 22ನೇ ತಾರೀಕು ಹೋಗಬಾರ್ದು ಅನ್ನೋದು ಪಾರ್ಟಿ ನಿರ್ಧಾರ, ಅವರ ನಿರ್ಧಾರ ಅಲ್ಲ. ಬೆಂಗಳೂರಿನಲ್ಲಿ JDS ವರಿಷ್ಠರಾಗಿರುವಂಥ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ ಏನು ಹೇಳಿದ್ದಾರೆ ಅಂತ. ನಾವು ಹೋಗ್ತೀನಿ ಅಂತ ಹೇಳಿದ್ದಾರೆ, ಧೈರ್ಯವಾಗಿ ಹೇಳಿದ್ದಾರೆ. ಆದರೆ ಆ ದಿನ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಐ ಅಪ್ರಿಸಿಯೇಟ್ ದಿ ಫರ್ಮ್ ಸ್ಟ್ಯಾಂಡ್ ಟೇಕನ್ ಬೈ ಸಿದ್ದರಾಮಯ್ಯ. ಐ ವಿಲ್ ಗೋ, ಬಟ್ ನಾಟ್ ಆನ್ ದಟ್ ಪರ್ಟಿಕ್ಯುಲರ್ ಡೇ. ಏಕೆಂದರೆ ಪಾರ್ಟಿ ಏನೋ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಆ್ಯಂಡ್ ದಿ ಗೌರ್ಮೆಂಟ್ ಹ್ಯಾಸ್ ಇಶ್ಯೂಡ್ ಎ ಸರ್ಕ್ಯುಲರ್. ಎಲ್ಲ ದೇವಸ್ಥಾನಗಳಲ್ಲಿ, ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಿ ಹ್ಯಾಸ್ ಟೇಕನ್ ಎ ವೆರಿ ಫರ್ಮ್ ಸ್ಟ್ಯಾಂಡ್. ಐ ಅಪ್ರಿಸಿಯೇಟ್. ದಯಮಾಡಿ ತಪ್ಪು ತಿಳ್ಕೊಬೇಡಿ, ಗುಣಕ್ಕೆ ಮಾತ್ಸರ್ಯ ಇಲ್ಲ. ಅದು ಸಾಫ್ಟ್ ಹಿಂದುತ್ವನೋ ಹಾರ್ಡ್ ಹಿಂದುತ್ವನೋ ಪ್ರಶ್ನೆ ಇಲ್ಲ. ನಾವು ಹೋಗ್ತೀನಿ ಅಂತ ಹೇಳಿದ್ದಾರೆ, ಧೈರ್ಯವಾಗಿ ಹೇಳಿದ್ದಾರೆ. ಆದರೆ ಆ ದಿನ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಐ ಅಪ್ರಿಸಿಯೇಟ್.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಕ್ವಿಕ್ ಆಗಿ ಮಾಹಿತಿ ಕೊಡಿ. ಈಗ ಪ್ರಶಂಸಿಸಿದ್ದಾರೆ ದೇವೇಗೌಡರು. ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಸಿದ್ದರಾಮಯ್ಯ ಅವರು ನಾನು ಹಂಗೆ ಹೇಳೇ ಇಲ್ಲ ಅನ್ನೋದನ್ನ. ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ, ಸಿದ್ದರಾಮಯ್ಯನವರು ಗೊಂದಲಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ, ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಮೊನ್ನೆ ಹೋಗ್ತೀವಿ ಅಂದರೆ ಆ ದಿನದಲ್ಲಿ ಹೋಗೋದಿಲ್ಲ, ಆ ನಂತರ ಹೋಗ್ತೀವಿ ಅಂತ ಹೇಳಿದರು. ಈಗ ನಾನು ಹಾಗೆ ಹೇಳಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ದೇವೇಗೌಡರು ರಾಮ ಮಂದಿರ ಕಾರ್ಯಕ್ರಮಕ್ಕೆ ನಂತರ ಹೋಗ್ತೀನಿ ಅನ್ನೋ ಸಿದ್ದರಾಮಯ್ಯನವರ ಹೇಳಿಕೆಗೆ ಸ್ವಾಗತವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹೋಗೋದು ಅವರ ಪಕ್ಷದ ಹೋಗದೇ ಇರೋದು ಅವರ ಪಕ್ಷದ ನಿರ್ಧಾರ ಇರ್ಬೋದು, ಆದರೆ ಸಿದ್ದರಾಮಯ್ಯನವರು ಹೋಗ್ತೀನಿ ಅಂತ ಹೇಳಿರುವಂಥದ್ದು ಸ್ವಾಗತ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ರಾಮ ಮಂದಿರ ವಿಚಾರವಾಗಿ ಒಂದೊಂದು ದಿನ ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಪಕ್ಷದ ನಿಲುವಿಗೆ ಮತ್ತು ಸಿದ್ದರಾಮಯ್ಯನವ್ರ ನಿಲುವಿಗೆ ಸ್ವಲ್ಪ ದ್ವಂದ್ವ ಇರುವಂಥದ್ದು. ಯಾಕಂದರೆ ಮುಂಬರುವ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ವೋಟ್ ಬ್ಯಾಂಕ್ ವಿಚಾರವಾಗಿ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಒಂದು ವೇಳೆ ರಾಮ ಮಂದಿರ ವಿಚಾರವಾಗಿ ಏನಾದರೂ ಹೇಳಿಕೆ ಕೊಟ್ಟರೆ ಅದು ಮುಂದಿನ ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಅನ್ನೋ ಒಂದು ವಿಚಾರ ಕೂಡ ಇದರಲ್ಲಿದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಈ ಎಲ್ಲ ವಿಚಾರವಾಗಿ ಸಿದ್ದರಾಮಯ್ಯನವರು ಮುಂದಿನ ನಡೆ ಏನನ್ನ ಮುಂದೆ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಮೊನ್ನೆ ಹೋಗ್ತೀನಿ ಅಂತ ಹೇಳಿದರು, ಆ ನಂತರ ಆ ರೀತಿ ಹೇಳಿಲ್ಲ ಅಂತ ಇದ್ದಾರೆ. ಹೈಕಮಾಂಡ್ ಏನಾದರೂ ಅವರಿಗೆ ಒತ್ತಡವನ್ನು ಆಗ್ತಾ ಆ ರೀತಿ ಹೇಳಿಕೆಗೆ ಹೈಕಮಾಂಡ್ ವಿರೋಧ ವ್ಯಕ್ತಪಡಿಸ್ತಾ ಅನ್ನೋದನ್ನ ಈಗ ನೋಡಬೇಕಾಗುತ್ತೆ. ಒಟ್ಟಾರೆ ಸಿದ್ದರಾಮಯ್ಯನವರ ಈ ಗೊಂದಲಕಾರಿ ಹೇಳಿಕೆ ಹೈಕಮಾಂಡ್ ಮತ್ತು ಪಕ್ಷದ ನಡುವೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಂದೆ ಯಾವ ರೀತಿ ಈ ವಿಚಾರವನ್ನು ಪಕ್ಷ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.